ಹಿಂದಿನ ಭಾಗದಲ್ಲಿ ಕೋಪದಿಂದ ಅಂಕಿತ್ ಸುಭಿಕ್ಷನ ಮದುವೆ ಆಗಿ ಮನೆ ಕರ್ಕೊಂಡು ಬರ್ತಾನೆ. ಮನೆಯವರಿಗೂ ಕೂಡ ಅವಳ ಮೇಲೆ ತುಂಬಾನೇ ಕೋಪ ಇರುತ್ತೆ. ಹಾಗಾಗಿ ಯಾರು ಅವಳನ್ನ ಒಪ್ಕೊಳ್ಳೋದೇ ಇಲ್ಲ. ಹಾಗಾದ್ರೆ ಜೀವನ ಪರ್ಯಂತ ಸುಭಿಕ್ಷಾ ಅಂಕಿತ್ ಕೊಡೋ ಶಿಕ್ಷೆಲೇ ಬದುಕಬೇಕಾ? ತಾಳಿ ಹೆಸರಿಗೆ ಮಾತ್ರನಾ? ಅಂಕಿತ್ ನಿಜವಾಗ್ಲೂ ಅವಳನ್ನ ಹೆಂಡತಿ ಅಂತ ಒಪ್ಕೊಳ್ಳೋದೇ ಇಲ್ವಾ? ಅವ್ರ ಮನೆಯವರು ಕೂಡ ಅವಳನ್ನ ಸೊಸೆ ಅಂತ ಒಪ್ಕೊಳ್ಳಲ್ವಾ? ಮುಂದೆ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನ ನೋಡೋಣ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅದಕ್ಕೆ ಇದೇ ನಿಮ್ಮ ರೂಮು. ಇನ್ಮೇಲಿಂದ ನೀವು ಇದೇ ರೂಮಲ್ಲೇ ಇರಬೇಕು. ನಿಮ್ಗೆ ಏನೇ ಬೇಕಾದರೂ ಯಾವ ಸಂಕೋಚ ಇಲ್ದೇನೆ ನನ್ನ ಹತ್ರ ಕೇಳಿ, ಆಯಿತಾ? ಅದಕ್ಕೆ ನನ್ನ ಹೆಸರು ಭರತ್ ಅಂತ. ನಿಮ್ಗೆ ಏನೇ ಬೇಕಾದರೂ ಒಂದ್ಸರಿ ಭರತ್ ಅಂತ ಕರೆದ್ರೆ ಸಾಕು, ನಾನು ನಿಮ್ಮ ಕಣ್ಣು ಮುಂದೆ ಇರ್ತೀನಿ. ನಿಮ್ಗೆ ಏನು ಬೇಕೋ ಅದನ್ನು ನಾನು ತಂದ್ಕೊಡ್ತೀನಿ. ಯಾವ ಮುಜುಗರನೂ ಪಡಬೇಡಿ, ಆಯಿತಾ? ನೋಡಿ, ಅದಕ್ಕೆ ಇವತ್ತು ಏನೆಲ್ಲ ಆಗಿದೆಯೋ ಅದನ್ನೆಲ್ಲ ಬದಲಾಯಿಸೋದಕ್ಕಾಗಲ್ಲ. ನೀವು ಅದನ್ನೇ ನೆನ್ಪು ಮಾಡಿಕೊಂಡು ತುಂಬ ಕೊರಗೋದಕ್ಕೆ ಹೋಗಬೇಡಿ. ಎಲ್ಲನೂ ಆದಷ್ಟು ಬೇಗ ಸರಿ ಹೋಗುತ್ತೆ. ನೋಡಿ, ಮೊದಲೇ ತುಂಬ ಸುಸ್ತಾಗಿದೆ. ಅದು ಅಲ್ಲದೆ ಇವಾಗ ಟೈಮ್ ಬೇರೆ 8 ಆಗ್ತಾ ಇದೆ. ನೀವು ಆರಾಮಾಗಿ ರೆಸ್ಟ್ ಮಾಡಿ. ನೋಡಿ, ಊಟನ ನಾನು ರೂಮಿಗೆ ಕಳಿಸ್ಕೊಡ್ತೀನಿ. ನೀವು ಇಲ್ಲೇ ಆರಾಮಾಗಿ ಊಟ ಮಾಡಿ ಇಲ್ಲೇ ಮಲ್ಕೊಳ್ಳಿ, ಆಯಿತಾ? ಏನು ಬೇಜಾರು ಮಾಡ್ಕೊಳ್ಬೇಡಿ. ಅಣ್ಣನ ಪರವಾಗಿ ನಾನು ಕ್ಷಮೆ ಕೇಳ್ತಿದ್ದೀನಿ. ಅದಕ್ಕೆ ಪರವಾಗಿಲ್ಲ ಭರತ್ ಅವರೇ, ನನಗೆ ಊಟ ಏನು ಬೇಡ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ನನಗೆ ನಿಮ್ಮ ಫೋನ್ ಕೊಡ್ಬೋದಾ? ನಾನು ಮನೆಗೊಂದು ಫೋನ್ ಮಾಡಬೇಕಿತ್ತು. ಅಪ್ಪ ಅಮ್ಮ ನನಗೋಸ್ಕರ ಕಾಯ್ತಾ ಇರ್ತಾರೆ. ಅವರಿಗೆ ಇಷ್ಟೆಲ್ಲ ಆಗಿರೋದು ಗೊತ್ತಿಲ್ಲ ಅನಿಸುತ್ತೆ. ಸರಿ, ಅದಕ್ಕೆ ನಾನು ಫೋನ್ ಕೊಡ್ತೀನಿ. ನೀವು ಮನೆಗೆ ಫೋನ್ ಮಾಡಿ ನಿಮ್ಮ ತಂದೆ ತಾಯಿ ಹತ್ರ ಮಾತಾಡೋರಂತೆ. ಆದರೆ ಮೊದಲು ಊಟ ಮಾಡಿ. ನಾನು ಊಟ ಕಳಿಸ್ಕೊಡ್ತೀನಿ, ಆಯಿತಾ? ನೀವು ಊಟ ಮಾಡದೆ ಹಾಗೆ ಮಲಗಬೇಡಿ. ಥ್ಯಾಂಕ್ ಯು ಭರತ್. ಈ ಮನೇಲಿ ಯಾರೂ ನನ್ನೋರಿಲ್ಲ ಅನ್ನಿಸ್ತಿದೆ. ಅಟ್ಲೀಸ್ಟ್ ನೀವಾದರೂ ಇಷ್ಟಾದರೂ ಮಾತಾಡ್ತಿದ್ರಲ್ಲ, ಅದೇ ಸಂತೋಷ. ಸರಿ, ನಾನು ರೆಸ್ಟ್ ಮಾಡ್ತೀನಿ, ನೀವು ಹೊರಡಿ. ರೀ, ಅಂತೂ ಇಂತೂ ಪಾಪ ರಚ್ಚು ತಂದೆ ತಾಯಿ ಅವಳು ಮದುವೆ ಮಾಡಬೇಕು ಅಂತ ತುಂಬಾನೇ ಕನ್ಸು ಕಟ್ಟಿದ್ರು. ಅಂತೂ ಅವ್ರ ಇಷ್ಟದ ಪ್ರಕಾರ ರಚ್ಚು ಮದುವೆ ಒಂದಾಯ್ತು. ನನ್ನ ಮಗಳೇನೋ ಅವಳ ಮದುವೆಲಿ ಫುಲ್ಲು ಮಿಂಚ್ತಾ ಇದ್ದಾಳೆ ಅನ್ಸುತ್ತೆ. ಒಂದು ಫೋನ್ ಕೂಡ ಮಾಡಿಲ್ಲ. ನಾನು ಮಾಡೋಣ ಅನ್ಕೊಂಡೆ, ಮತ್ತೆ ಯಾಕೆ ಪಾಪ ಮದುವೆಲಿ ಖುಷಿಯಾಗಿ ಓಡಾಡ್ಕೊಂಡಿರ್ತಾಳೆ. ನಾನು ಫೋನ್ ಮಾಡಿದ್ರೆ ಅಲ್ಲಿ ಇಲ್ಲಿ ನಿಂತ್ಕೊಂಡು ಮಾತಾಡಬೇಕು. ಅದಕ್ಕೆ ಫೋನು ಮಾಡಿಲ್ಲ ನಾನು. ನಿನ್ನ ಮಗಳು ಮದುವೆ ಮುಗಿಸಿದ್ದಾಯ್ತು. ಇನ್ನೇನು ಮನೆ ಕಡೆ ಬರ್ತಾಳೋ ಅಲ್ಲೇ ಇರ್ತಾಳೋ ಅಂತ ಕೇಳಬೇಕಿತ್ತು ಫೋನ್ ಮಾಡಿ. ಯಾವುದೋ ಹೊಸ ನಂಬರಿಂದ ಫೋನ್ ಬರ್ತಿದೆ ಅನ್ಸುತ್ತೆ. ಯಾರು ಅಂತ ಕೇಳ್ತೀನಿ. ಹಲೋ ಹಲೋ, ಯಾರು ಹೇಳಿ? ಅಮ್ಮ ಅಮ್ಮ, ನಾನು ಸುಭಿಕ್ಷಾ. ಅಯ್ಯೋ, ಇದ್ಯಾಕೆ ಮಗಳೇ, ಯಾಕೆ ಅಳ್ತಾ ಇದ್ಯಾ? ಏನಾಯ್ತೆ? ಇದ್ಯಾವ ನಂಬರು? ಏನಾಯ್ತು ಅಂತ ಹೇಳ್ಬಾರ್ದಾ? ಯಾಕೆ ಈ ತರ ಒಂದೇ ಸಮನೆ ಅಳ್ತಿದ್ಯಾ? ತಾಯಿ ಕೇಳಿರೋ ಪ್ರಶ್ನೆಗೆ ಸುಭಿಕ್ಷಾ ವಿವರವಾಗಿ ಮದುವೆ ಮನೇಲಿ ಏನೆಲ್ಲ ನಡೀತೋ ಎಲ್ಲಾನು ಹೇಳ್ತಾಳೆ. ಅಯ್ಯೋ ಭಗವಂತ, ಇದೇನು ಹೇಳ್ತಿದ್ಯೆ? ಏನ್ ಮಾಡ್ಕೊಂಡ್ಯ ಮಗಳೇ ನೀನು? ಅವನು 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 ಯಾರು ಅಂತಾನೂ ಗೊತ್ತಿಲ್ಲ. ಮೊದ್ಲೇ ಕೋಪಿಷ್ಟ ಅಂತ ಹೇಳ್ತಿದ್ಯಾ. ಹೋಗಿ ಹೋಗಿ ಅವನ್ ಕಟ್ಟೋ ತಾಳಿಗೆ ಕುತ್ತಿಗೆ ಕೊಟ್ಟಿದ್ಯಲ್ಲ ನೀನು. ಏನಮ್ಮ ಮಾಡ್ಲಿ? ನನ್ಗೇನೋ ನನ್ನ ಮದ್ವೆ ಆಗ್ಬೇಕು ಅನ್ನೋ ಆಸೆ ಇತ್ತ ಹೇಳು. ನಾನು ಏನು ಮಾಡದೇ ಇದ್ರು ಎಲ್ಲಾನು ನಂದೇ ತಪ್ಪು ಅಂತ ಹೇಳಿ ಒತ್ತಾಯವಾಗಿ ಮದುವೆ ಆಗ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದೆ ನನ್ನಮ್ಮ. ನನಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ. ಅಮ್ಮ ಪ್ಲೀಸ್ ಅಮ್ಮ, ನನ್ನ ವಾಪಸ್ ಕರ್ಕೊಂಡು ಹೋಗು. ನನಗೆ ಇವ್ನು ಬೇಡ ಅಮ್ಮ, ಪ್ಲೀಸ್ ಅಮ್ಮ. ನಾನೇನು ತಪ್ಪೇ ಮಾಡಿಲ್ಲ. ಆದ್ರೂ ನನಗಿಂತ ಶಿಕ್ಷೆ ಕೊಟ್ಟಿದ್ದಾನೆ ಅಮ್ಮ. ನನಗೆ ಇವ್ನು ಬೇಡ, ನನ್ಗೆ ಕರ್ಕೊಂಡು ಹೋಗಮ್ಮ ವಾಪಸ್ಸು. ಅಯ್ಯೋ ಮಗಳೇ, ಯಾಕೆ ಇಷ್ಟೊಂದು ಅಳ್ತಿದ್ಯಾ? ನೋಡು, ನೀನೇನು ಬೇಜಾರು ಮಾಡ್ಕೊಳ್ಬೇಡ ಮಗಳೇ. ನೀನು ಧೈರ್ಯವಾಗಿರೋ. ನಾನು ನಿನ್ನಪ್ಪ ನಾಳೆನೇ ಬಂದು ನಿನ್ನನ್ನು ವಾಪಸ್ ಕರ್ಕೊಂಡು ಬರ್ತೀವಿ. ಅವ್ನು ಯಾರೇ ಆಗಿರ್ಲಿ, ಅವನಿಗೆ ಹೆದರಿಸ್ಬಿಟ್ಟು ನಿನ್ನ ವಾಪಸ್ ಕರ್ಕೊಂಡು ಬರ್ತೀವಿ. ನೀನು ಬೇಜಾರು ಮಾಡ್ಕೊಳ್ಬೇಡ ಮಗನೇ. ಧೈರ್ಯವಾಗಿ ನಿದ್ದೆ ಮಾಡು. ನೋಡು, ನಾನು ನಿನ್ನಪ್ಪ ಇದೀವಲ್ವಾ, ನೀನು ಯಾಕೆ ಹೆದರ್ತೀಯ? ಅವನಂತವ್ರು ಅದು ಎಷ್ಟೇ ಜನ ಬಂದ್ರೂ ಎದುರಿಸ್ಬಿಟ್ಟು ನಿನ್ನನ್ನು ಕರ್ಕೊಂಡು ಬರ್ತೀವಿ. ನೀನು ಚಿಂತೆ ಮಾಡಬೇಡ. ಹಾಂ ಸರಿ ಅಮ್ಮ, ನಾನು ಫೋನ್ ಇಡ್ತೀನಿ. ನೀನು ನಾಳೆ ಬರೋದು ತಪ್ಪಿಸ್ಬೇಡ ಅಮ್ಮ. ಮಿಸ್ ಮಾಡಿದೆ ಬಾ, ಆಯ್ತಾ? ನನ್ನ ಕರ್ಕೊಂಡು ಹೋಗಮ್ಮ. ಮಗಳಿರೋ ಸ್ಥಿತಿನ ನೆನ್ಪು ಮಾಡಿಕೊಂಡು ಸುಮತಿ ಮನಸ್ಸಿಗೆ ತುಂಬಾನೇ ಬೇಜಾರಾಗುತ್ತೆ.
ಅವಳು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಮಗಳ ಸ್ಥಿತಿ ತುಂಬಾನೇ ಕೆಟ್ಟಾಗಿದೆ ಅಂತ ಹೇಗಾದ್ರೂ ಮಾಡಿ ಮಗಳನ್ನ ವಾಪಸ್ ಕರ್ಕೊಂಡು ಬರಬೇಕು ಅಂತ ಯೋಚನೆ ಮಾಡ್ತಾಳೆ. ಒಂದ್ ಕಡೆ ಮಗಳ ಸ್ಥಿತಿನ ನೆನ್ಪು ಮಾಡ್ಕೊಂಡು ತಂದೆ ತಾಯಿ ಕೊರಗ್ತಾ ಇದ್ರೆ, ಇನ್ನೊಂದ್ ಕಡೆ ಸುಭಿಕ್ಷನಿಗೆ ಅಂಕಿತ್ ಮನೇಲಿ ನರಕಾನೇ ನೋಡ್ದಂಗ ಅನ್ನಿಸ್ತಾ ಇದೆ. ಯಾರು ಅವಳನ್ನ ಮಾತಾಡ್ಸೋರು ಗತಿ ಇಲ್ಲ, ಅವಳ ಕಷ್ಟ ಸುಖನ ಕೇಳೋರು ಗತಿ ಇಲ್ಲದೆ ಇರೋ ಹಾಗೆ ತುಂಬಾನೇ ಕೊರಗ್ತಾ ಇದ್ದಾಳೆ. ಹೇಯ್, ವಾಟ್ ಮಚ್ಚ, ಅಲ್ವೋ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಆಗಿರೋ ನೀನು ಯಾರಿಗೂ ಹೇಳ್ದೇನೆ ದಿಢೀರ್ ಅಂತ ಮದುವೆ ಆಗಿದೆಯಲ್ಲೋ. ಅಷ್ಟು ದಿಢೀರ್ ಅಂತ ಮದುವೆ ಆಗಿದೆಯಾ ಅಂದರೆ ನಿನ್ನ ಹೆಂಡತಿ ಸೂಪರ್ ಆಗೇ ಇದ್ದಾಳೆ ಅನ್ಸುತ್ತೆ. ಅದಕ್ಕೆ ನೀನು ಸಡನ್ ಆಗಿ ಬಿದ್ದೋಗಿರ್ತೀಯ, ತಾಳಿ ಕಟ್ಟಿರ್ತೀಯ. ನಾನು ಅಂದ್ಕೊಂಡಿದ್ದು ಸರಿ ತಾನೆ? ಲೋ, ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಯಾಕೋ ನಿನ್ನ ಹೆಂಡ್ತಿನ ಹೊಗಳ್ತಾ ಇದ್ದೀನಿ ಆದರೂ ಕೋಪ ಮಾಡ್ಕೊಳ್ತೀಯಾ? ಮಚ್ಚ, ನನಗೆ ನಿನ್ನ ಟೇಸ್ಟ್ ತುಂಬ ಚೆನ್ನಾಗೇ ಗೊತ್ತು. ನೀನು ಸಾಧಾರಣ ಹುಡುಗಿಯರ್ನೆಲ್ಲ ಹತ್ರನೂ ಬಿಟ್ಕೊಳ್ಳಲ್ಲ. ಆದ್ರೂ ಮದುವೆ ಅಂದ್ರೇ ಬೆಂಕಿ ಕಾರ್ತಾ ಇದ್ದವನು ನೀನು ಸಡನ್ನಾಗಿ ಮದುವೆ ಆಗಿದೆಯಾ ಅಂದರೆ ನಾನು ಹೇಳ್ದಾಗೆ ಹುಡುಗಿ ಮಿಸ್ ಇಂಡಿಯಾನೋ ಮಿಸ್ ವರ್ಲ್ಡೋ ಆಗಿರ್ತಾಳೆ. ಹೌದು ತಾನೇ? ಓಕೆ ಓಕೆ, ನೀನು ಇಷ್ಟೊಂದು ಸೈಲೆಂಟ್ ಆಗಿದ್ಯಾ ಅಂದರೆ ನಾನು ಹೇಳಿದ್ದೆಲ್ಲ ನಿಜಾನೇ. ಸರಿ ಮಚ್ಚ, ನಿನ್ನ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ಸತ್ತೆ. ನಾನು ಯಾಕೆ ಡಿಸ್ಟರ್ಬ್ ಮಾಡಲಿ? ಬಾಯ್, ನಾನು ನಾಳೆ ಸಿಗ್ತೀನಿ. ಛೇ, ಇಷ್ಟೆಲ್ಲ ಆಗಿದ್ದು ದೀಪಕ್ಕಿಂದಾನೆ. ದೀಪಕ್ ಒಬ್ಬ ಬಾಯಿ ಮುಚ್ಕೊಂಡು ಅವ್ನು ಮದುವೆ ಆಗಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ. ಅವನು ಹೋದ ಅಂತ ನಾನು ಅವ್ರಿಗೆ ಮಾತು ಕೊಟ್ಟು ತಪ್ಪು ಮಾಡಿದೆ. ಸರಿ ಹೋಗ್ಲಿ, ಏನೋ ಆಗಿದ್ದಾಗತ್ತೆ ಅಂತ ಸುಮ್ಮನೆ ತಾಳಿ ಕಟ್ಟೋಣ ಅನ್ಕೊಂಡ್ರೆ ಸುಭಿಕ್ಷಾ ಬಂದು ಎಲ್ಲಾನು ಹಾಳು ಮಾಡಿದ್ಲು. ಇವಾಗ ನಾನು ಕೋಪದ ಕೈಗೆ ಬುದ್ಧಿ ಕೊಟ್ಟು ಅವಳನ್ನ ಮದುವೆ ಆಗಿ ಮನೆಗೆ ಬಂದಿದ್ದೀನಿ. ಅವಳು ನೋಡಿದ್ರೇನೆ ಮೈಯೆಲ್ಲ ಉರಿಯುತ್ತೆ. ಹಾಗಿರುವಾಗ ಅವಳನ್ನ ನಾನು ಹೆಂಡತಿ ಅಂತ ಹೇಗೆ ಒಪ್ಕೊಂಡ್ಲಿ? ಛೇ, ಅಷ್ಟಕ್ಕೂ ಸುಭಿಕ್ಷನ ಮದುವೆ ಆಗಿರೋದು ಅವಳು ಮಾಡಿರೋ ತಪ್ಪಿಗೆ ನರಕ ತೋರ್ಸೋದಕ್ಕೆ. ಅವಳೊಬ್ಳು ತೆಪ್ಪಗಿದ್ದಿದ್ರೆ ರಚನನ್ ಜೊತೆ ನನ್ನ ಮದುವೆ ಆಗಿರ್ತಿತ್ತು, ಎಲ್ಲಾನು ಮಾಮೂಲಾಗೆ ಇರ್ತಿತ್ತು. ಆದ್ರೆ ಇವಾಗ ನನ್ನ ಕೆರಿಯರ್ ಮೇಲೆ ಛೇ, ಇವತ್ತು ಇನ್ಮೇಲೆ ಸುಭಿಕ್ಷಾ ನಿನಗೆ ನರಕ ತೋರಿಸ್ದೆ ನಾನು ಬಿಡೋದೇ ಇಲ್ಲ. ಯು ಇಡಿಯಟ್, ನನ್ನ ಲೈಫಿಗೆ ಬಂದು ನನ್ನ ಲೈಫನ್ನೇ ಹಾಳು ಮಾಡಬೇಕು ಅಂತ ನೋಡ್ದೆ ಅಲ್ಲ ನೀನು? ಏ ಇಡಿಯಟ್, ನೀನೇನೇ ಮಾಡ್ತಿದ್ಯಾ ಇಲ್ಲಿ? ಅದು ಅದು ಭರತ್ ಅವರು ನನ್ನ ಇಲ್ಲಿರೋದಕ್ಕೆ ಹೇಳಿದ್ರು, ಹಾಗಾಗಿ ನಾನು ಇಲ್ಲಿದ್ದೀನಿ ಅಷ್ಟೇ. ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಏ ಇಡಿಯಟ್, ಇದು ನನ್ನ ರೂಮು. ನಿನಗೆ ಯಾರೇ ಇಲ್ಲಿರೋದಕ್ಕೆ ಹೇಳಿದ್ದೋ? ಮೊದಲು ಇಲ್ಲಿಂದ ಹೊರಗೆ ನಡಿ. ಅಯ್ಯೋ, ಇದೇನು ಹೀಗೆ ಹೇಳ್ತಿದ್ದೀರಾ? ನೀವು ಹೀಗೆ ಹೇಳಿದ್ರೆ ನಾನು ಎಲ್ಲಿಗಂತ ಹೋಗ್ಲಿ? ನೋಡಿ, ನೀವು ಅಂದ್ಕೊಂಡಿರೋ ಹಾಗೆ ನಾನು ಏನೂ ತಪ್ಪು ಮಾಡಿಲ್ಲ. ನನ್ನಿಂದ ನಿಮ್ಗೇನು ತೊಂದರೆನೂ ಆಗಿಲ್ಲ. ಆದರೆ ಯಾಕೆ ನೀವು ನನ್ನ ಮೇಲೆ ವೇಷ ಸಾಧಿಸ್ತಾ ಇದ್ದೀರಾ? ನೋಡಿ, ನನಗೆ ಇದರಲ್ಲಿ ಏನೂ ಗೊತ್ತಿಲ್ಲ. ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಸಾಕ್, ಬಾಯ್ ಮುಚ್ಚೆ. ಮಾಡೋದೆಲ್ಲ ಮಾಡಿ ಇವಾಗ ಏನು ಗೊತ್ತೇ ಇಲ್ಲ ಅನ್ನೋಗೆ ನಾಟಕ ಆಡ್ತಿದ್ಯಾ? ನಾನು ಸಿಟಿನಲ್ಲಿ ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಗೊತ್ತೇನೆ ನಿನ್ಗೆ? ನನ್ನ ಇಮೇಜು ಡ್ಯಾಮೇಜ್ ಆದ್ರೆ ಎಷ್ಟೊಂದು ಲಾಸ್ ಆಗುತ್ತೆ ಅನ್ನೋದು ಗೊತ್ತಾ ನಿನ್ಗೆ? ಬಿಡು, ಹೇಗ್ ಗೊತ್ತಿರತ್ತೆ? ಹಳ್ಳಿಲಿ ಹುಟ್ಟಿರೋ ಹಳ್ಳಿ ಗಮಾರಿ ತಾನೆ ನೀನು. ನಿನ್ಗವೆಲ್ಲ ಎಲ್ಲಿ ಗೊತ್ತಾಗ್ಬೇಕು? ನೋಡಿ, ನಂದೇನು ತಪ್ಪಿಲ್ಲ ಅಂತ ಹೇಳ್ತಿದ್ದೀನಿ ತಾನೆ. ಆದ್ರೂ ಯಾಕೆ ನನ್ನ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡ್ತಿದ್ದೀರಾ? ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಾನು ರಚ್ಚುಗೆ ಏನೂ ಸಪೋರ್ಟ್ ಮಾಡಿಲ್ಲ. ಈ ಮದುವೆ ನಿಂತೋಗೋದಕ್ಕೆ ನಾನು ಕಾರಣ ಅಲ್ಲ. ಆದ್ರೂ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ನನ್ನ ಜೀವನನ ಯಾಕೆ ನಾಶ ಮಾಡ್ತಿದ್ದೀರಾ? ಇನ್ನು ನಾಶ ಮಾಡಿಲ್ಲ ಕಣೆ, ಇನ್ಮೇಲೆ ಶುರು ಮಾಡ್ತೀನಿ. ಭೂಮಿ ಮೇಲೆ ಇರುವಾಗ್ಲೇ ನರ್ಕ ಹೇಗಿರುತ್ತೆ ಅನ್ನೋದನ್ನ ನಾನ್ ತೋರ್ಸ್ಕೊಡ್ತೀನಿ ನಿನ್ಗೆ. ಇನ್ನೊಬ್ರು ಲೈಫಲ್ಲಿ ಆಟ ಆಡ್ದಾಗಲ್ಲ ಕಣೆ, ನಿನ್ ಲೈಫಲ್ಲಿ ಆಟ ಆಡ್ತೀವಲ್ಲ ಅವಾಗ ಗೊತ್ತಾಗುತ್ತೆ ನಿನ್ಗೆ. ನೋಡು, ಇದು ನನ್ ರೂಮು, ನನಗ್ ಮಾತ್ರನೇ ಸೇರ್ಬೇಕಾಗಿರೋದು. ನೀನ್ ಎಲ್ಲಾದ್ರೂ ಬಿದ್ದು ಸಾಯಿ, ಮೊದ್ಲು ಈ ರೂಮಿಂದ ಹೊರಗ್ ನಡಿ. ನೋಡಿ, ಇಡಿಯಟ್, ಜಸ್ಟ್ ಗೆಟ್ ಲಾಸ್ಟ್. ಅಂಕಿತ್ ಸುಭಿಕ್ಷನ ತನ್ನ ರೂಮ್ ಒಳಗೆ ಬಿಟ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಹೀಗಿರುವಾಗ ತನ್ನ ಮನ್ಸಲ್ಲಿ ಅವಳಿಗೆ ಹೆಂಡತಿ ಸ್ಥಾನನ ಕೊಡ್ತಾನ? ಈ ನರ್ಕದಲ್ಲಿರೋ ಮಗಳನ್ನ ಸುಮತಿ ಮತ್ತೆ ರಮೇಶ್ ಬಂದು ವಾಪಸ್ ಕರ್ಕೊಂಡು ಹೋಗ್ತಾರಾ? ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ,
ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.